ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಸರ್ಕಾರದ್ದು ಹಾವೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಸರ್ಕಾರದ 100 ದಿನಗಳ ಹಿನ್ನೆಲೆಯಲ್ಲಿ ಸುಮಾರು 1,06,000 ಜನರಿಗೆ ಪತ್ರವನ್ನು ಕೊಡುವಂತಹ ಮಾಲೀಕತ್ವದ ಪತ್ರ ಕೊಡುವಂತಹ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು 2ನೇ ಕಾರ್ಯಕ್ರಮ. ಕಂದಾಯ ಇಲಾಖೆಯಿಂದ ಮೊದಲನೇ ಕಾರ್ಯಕ್ರಮ ಹಾಸ್ಪಿಟಲ್ ಆಗಿತ್ತು. ಅಲ್ಲಿ ಸುಮಾರು 1,11,000 ಪಟ್ಟಗಳನ್ನು ಬಡವರು ಕೊಟ್ಟಿದ್ವಿ. ಇದು 2ನೇ ಕಾರ್ಯಕ್ರಮ ನಾಳೆ ಹಾವೇರಿಯಲ್ಲಿ ಕೊಡ್ತಾ ಇದ್ದೀವಿ. 5 ಗ್ಯಾರಂಟಿಗಳನ್ನು ನಾವು ಆಗಲೇ ಜನರಿಗೆ ಕೊಡ್ತಾ ಇದ್ದೀವಿ. ಇದು 6ನೇ ಗ್ಯಾರಂಟಿ. ನುಡಿದಂತೆ ನಡೆದಂಥ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿ ಬಿಟ್ಟು 6ನೇ ಗ್ಯಾರಂಟಿಯಾಗಿ ಇವತ್ತು ಬಡವರಿಗೆ ಪಟ್ಟ ಕೊಡುವಂತಹ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಹೇಳಿದ್ರೆ, ನಮ್ಮ ಸರ್ಕಾರ ಬಂದು ಸುಮಾರು ಇವತ್ತಿಗೆ 1000 ದಿನ ಕಳೆದಿದೆ. ಆ ಹಿನ್ನೆಲೆಯಲ್ಲಿ ನಾಳೆ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಕೇಳಿ ಸರ್, ತಾವು ಏನು ಹೊರದೇಶಕ್ಕೆ ಹೋಗ್ತಿದ್ರು ಸರ್? ಏನೋ MLAಗಳೇನೋ ಹೊರದೇಶಕ್ಕೆ ಒಂದು ಪಟ್ಟಿ ಮಾಡ್ಕೊಂಡಿದ್ದಾರೆ, ಗ್ರೂಪ್ ಮಾಡ್ಕೊಂಡಿದ್ದಾರೆ, ಬಣಗಳು ಹೋಗ್ತಿದ್ದಾವೆ. ನಾವು ಯಾವ ಹೊರದೇಶಕ್ಕೆ ಹೋಗಲ್ಲ. ಇಲ್ಲೇ ಸಾಕಷ್ಟು ಕೆಲಸ ಇದೆ, ಅದರಿಂದ ಇಲ್ಲೇ ಇದ್ದೀವಿ ನಾವು. ನಂಗೆ ಗೊತ್ತಿಲ್ಲ, ಪತ್ರಿಕೆಯಲ್ಲಿ ನಾನು ಕೂಡ ಓದಿದೆ. ಯಾರಾದರೂ ಹೋದರೆ ಅದು ವೈಯಕ್ತಿಕವಾಗಿ ಹೋಗ್ತಾರೆ ಹೊರತು ಯಾವುದೇ ಒಂದು, ಯಾಕಂದರೆ ವೆಂಕಟೇಶ್ ಅವರು ಮಿನಿಸ್ಟರ್ ಹೋಗ್ತಾರೆ, ಅವ್ರ ಜೊತೆ ಕೆಲವು ಶಾಸಕರು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದು ಎಲ್ಲ ಈಗಾಗಲೇ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ. ಅದೆಲ್ಲ ವೈಯಕ್ತಿಕ ಸ್ವಂತ ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ. ಅದ್ರಲ್ಲಿ ಏನು ತಪ್ಪೇ ಇಲ್ಲ. ನೋಡಿ, ಸದ್ಯಕ್ಕೆ ನಾವು ನಾಳೆ ಕಾರ್ಯಕ್ರಮ ಬ್ಯುಸಿ ಆಗಿದ್ದೀವಿ. ಅದಾದಮೇಲೆ ಈಗಾಗಲೇ ಮುಖ್ಯಮಂತ್ರಿ ಬಜೆಟ್ ಚರ್ಚೆ ನಡೀತಾ ಇದೆ. ಬಜೆಟ್ಗೆ ತಯಾರಿ ನಡೀತಾ ಇದೆ. ನಮ್ಮ ಮುಂದೆ ಇರೋದು ಬಜೆಟ್ ಇದೆ. ಅದಾದಮೇಲೆ ಬಜೆಟ್ ಆದಮೇಲೆ ಏನು ತೀರ್ಮಾನ ಆಗುತ್ತೆ ಪಕ್ಷ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಬಜೆಟ್ ಮುಗಿದ್ಮೇಲೆ ನಾಯಕತ್ವ ಬದಲಾವಣೆ ಆಗುತ್ತೆ ಸರ್? ಬಜೆಟ್ ಮುಗಿದ್ಮೇಲೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಅಷ್ಟೊಂದು ಹೇಳಬಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸ ಹೋಗ್ತಕ್ಕಂಥದ್ದು, ವಿದೇಶ ಮತ್ತು ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಪರಿಪಾಠ. ಆದರೆ ಇವತ್ತಿನ ಟೂರ್ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ಮೊನ್ನೆ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಒಂದು 25-30 ಜನ ಶಾಸಕರು ಸೇರಿದ್ವಿ. ನಾವು ಲಾಂಜ್ನಾಗ ಊಟ ಮಾಡೋ ಹೊತ್ನಾಗ ವಿದೇಶಕ್ಕೆ ಹೋಗೋಣ ಅಂತ ಚರ್ಚೆ ಆಯಿತು. ಹೋಗ್ಬೇಕು ಅಂತ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಅದು ದೊಡ್ಡ ಸುದ್ದಿ ಆಗತ್ತು. ಅದಕ್ಕೆ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಅವು ಇವು ಅದಾವ ಅಂತಕೊಂಡು ಹೇಳಿ ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡೀನಿ. ಪಶುಸಂಗೋಪನಾ ಇಲಾಖೆಯ ಕೆಲವು ವ್ಯವಸ್ಥೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ, ಅದನ್ನು ಅಧ್ಯಯನ ಮಾಡೋಣ ಅಂತ ಕೆಲವು ಜನ ಹೇಳಿದರು. ಆಯಿತು ಅಂತ ಒಪ್ಪಣದ್ದು ಅಷ್ಟೇ. ಅದಿಷ್ಟು ಸುದ್ದಿ ಆಗತ್ತಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮ ತೀರ್ಮಾನ, ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ನೀವು ಯಾವ ಶಾಸಕರು ಮಾತನಾಡಬಾರ್ದು ಅಂತ ನಮ್ಗೆ ಹೇಳ್ಯಾರ ಹೈಕಮಾಂಡ್ ಕೂಡ. ಮತ್ತು ನಮ್ಮನ್ನೇನು ಕೇಳಿದ್ರೆ ನಾವೇನು ಉತ್ತರ ಹೇಳ್ಬೇಕೀಗ? ಕೆಲವು ಕಮಿಟಿ ಇರ್ತಾವಲ್ಲ, ಆ ಕಮಿಟಿಯಿಂದ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಫಾರಿನ್ ಟೂರ್ ಮಾಡುವಂಥದ್ದು ಕೆಲವು ಕಮಿಟಿಯಿಂದ ಹೋಗ್ತಾ ಇದ್ದಾರೆ. ಅದು ಕೆಲವು ನಮ್ಮ ಕಮಿಟಿಯಿಂದ ಅಂಥದ್ದು ಯಾವುದೂ ನಿರ್ಧಾರ ಆಗಿಲ್ಲ. ಅಂತ ಕಮಿಟಿಯಿಂದ ಕೆಲವು ಕಮಿಟಿಯಿಂದ ಹೋಗುವಂಥದ್ದು ಅಲ್ಲ. ನಮ್ಮ ಕಮಿಟಿಯಿಂದ ಯಾವುದೂ ನಿರ್ಧಾರ ಆಗಿಲ್ಲ. ಬಣ ಮಾಡ್ಕೊಂಡಿದ್ದಾರೆ, ಬಣದಲ್ಲಿ ಹೋಗ್ತಿದ್ದಾರೆ. ಇಲ್ಲ, ಯಾವುದು ಬಣ ಅನ್ನುವಂಥದ್ದು ಇಲ್ಲೇ ಇಲ್ಲ. ನಿಮ್ಮ ಮಾಧ್ಯಮಗಳಲ್ಲೇ ನಾವು ನೋಡಕತ್ತೀವಿ. ನಮ್ಮ ಇದರಲ್ಲಿ ಮಾತ್ರ ಅಂಥದ್ದು ಯಾವುದು ಬಣನೂ ಇಲ್ಲ, ಆ ಥರ ಯಾವುದು ಆ್ಯಕ್ಟಿವಿಟೀಸು ನಡೆದಿಲ್ಲ, ಯಾವುದೂ ನಡೆದಿಲ್ಲ. ಸರ್, ಈಗ ರಾಜ್ಯದಲ್ಲಿ ರಾಜಕೀಯಕ್ಕಿಂತ ಡೆಲ್ಲಿ ರಾಜಕೀಯನೇ ಜಾಸ್ತಿ ಆಯ್ತು ಅಂತ CM DCM ತಿಂಗಳಿಗೆ 2-3 ಸಲ ಆದರೆ ಡೆಲ್ಲಿಗೆ ಹೋಗ್ತಾರೆ. ಇಲ್ಲ ನೋಡ್ರಿ, ಅವರು PCC ಪ್ರೆಸಿಡೆಂಟು. ಒಬ್ಬ ಪ್ರೆಸಿಡೆಂಟ್ ಆದಮೇಲೆ ಕಂಟಿನ್ಯೂಯಸ್ ಆಗಿ AICC ಪ್ರೆಸಿಡೆಂಟ್ ಜೊತೆ ಮೀಟಿಂಗ್ಸ್ ಇರ್ತಾವೆ, ಹೋಗಬೇಕು. ಇಲ್ಲಿ ಪಾರ್ಟಿ ಡೆವಲಪ್ಮೆಂಟ್ ಬಗ್ಗೆ, ಪಾರ್ಟಿ ಸ್ಟ್ರೆಂಥನ್ ಬಗ್ಗೆ, ಪಾರ್ಟಿ ಪ್ರೋಗ್ರಾಮ್ಸ್ ಬಗ್ಗೆ ಅವನ್ನೆಲ್ಲ ಕೂಡ ಡಿಸ್ಕಷನ್ ಇರ್ತದೆ. ಇದು ಸರ್ವೇ ಸಾಮಾನ್ಯ. ಇತ್ತೀಚಿನ ದಿನಗಳಲ್ಲಿ ಅದು ಒಂಥರ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ. ಅದು ಯಾವ ಥರದ ರಾಜಕೀಯ ತಿರುವು, ಅದು ಅನಾವಶ್ಯಕವಾಗಿ ಅದಕ್ಕೆ ಬೇರೆ ಥರ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ. ಅದು ಯಾವುದೂ ಥರದ ಡೆವಲಪ್ಮೆಂಟ್ ಇಲ್ಲ. ಸುಮ್ಮನೆ ಪ್ರತಿ ಟೈಮ್ ಹೋದಂಗೆ ಡೆಲ್ಲಿಗೆ ಸಹಜವಾಗಿ ಅವರು ಹೋಗುವಂಥ ಪ್ರಕ್ರಿಯೆ. ಡೆಲ್ಲಿಗೆ ಹೋದಾಗ AICC ಪ್ರೆಸಿಡೆಂಟ್ ಭೇಟಿ ಮಾಡುವಂಥದ್ದು, ನಮ್ಮ ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡುವಂಥದ್ದು, ಅದು
ಅದು ಅಪಾಯಿಂಟ್ಮೆಂಟ್ ಸಿಕ್ಕಾಗ ಭೇಟಿ ಮಾಡುವಂಥದ್ದು ಸಹಜ ಪ್ರಕ್ರಿಯೆ ಅದು. ಅದಕ್ಕೆ ವಿಶೇಷವಾದಂಥ ಅರ್ಥ ಅಥವಾ ಬಣ್ಣ